ಮುತ್ತಪ್ಪ ರೈ ಪುತ್ರ ಅರಿಕೆರೈ ಮೇಲೆ ನಡೆದ ಶೂಟೌಟ್ ಪ್ರಕರಣಕ್ಕೂ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ವಿಚಾರಣೆಯಲ್ಲಿ ಕೊಟ್ಟವರ ಹೇಳಿಕೆಗಳೇನಿದೆ ಮತ್ತು ಸಿಕ್ಕಿರುವಂತಹ ಸಾಕ್ಷ್ಯ ಏನಿದೆ ಅದೆರಡಕ್ಕೂ ತಾಳೆ ಆಗ್ತಾ ಇಲ್ಲ. ಆದರೆ ಫೈರಿಂಗ್ ಸ್ಥಳದಲ್ಲಿ ಸಿಕ್ಕ ಗುಂಡಿಗೂ ಅರಿಕೆರೈ ಮನೆಯ ಭದ್ರತೆ ನೋಡ್ಕೊಳ್ತಾ ಇದ್ದ ವಿಠಲ್ ಎಂಬಾತನ ಗನ್ಗೂ ಸಾಮ್ಯತೆ ಇದೆ. ಪೊಲೀಸ್ ವಿಚಾರಣೆ ವೇಳೆಯೇ ವಿಠಲ್ಗೆ ಎದೆನೋವು ಕಾಣಿಸಿಕೊಳ್ತು, ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ನಡೆಯುವ ಮುನ್ನ ರಿಕಿರೈ ಮತ್ತು ವಿಠಲ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ, ಹೊರ ಹೋಗಿದ್ರು. ಫೈರಿಂಗ್ ಆಗಿ ರಿಕ್ಕಿ ಆಸ್ಪತ್ರೆ ಸೇರ್ಕೊಂಡ ಮೇಲೆ ಮತ್ತೆ ವಿಠಲ್ ಮನೆಗೆ ಬಂದಿದ್ದಾರೆ. ಸಿಸಿಟಿವಿ ಫುಟೇಜ್ನಲ್ಲಿ ಇದು ಲಭ್ಯವಾಗಿದೆ. ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧಾ ರೈಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ತನಿಖೆಗೆ ಮಧ್ಯಂತರ ಸರಿ, ಇದೆಲ್ಲ ಕರೆಕ್ಟು. ಈ ಡ್ರಾಮಾ ಯಾಕೆ ನಡೆದಿದ್ರೆ ಏನಕ್ಕೆ ಅದನ್ನ ಇನ್ಯಾರ ಮೇಲೂ ಹಾಕೋ ಪ್ರಯತ್ನನ ಏನು ಒಂದು ಅದಾಗಿದ್ರೆ ಅವನಿಗೆ ಮುಖಾಮೂತಿ ನೋಡಿದ್ರೆ ಅವನ ಮೇಲೆ ಕೇಸ್ ಫಿಟ್ ಮಾಡಬೇಕು. ಅವನ ಮೇಲೆ ಅವ್ನು ಯಾರೋ ಅವ್ನು ರಿಕ್ಕಿ ರೈಯೋ ಯಾರೋ ಅವನು ದುರುಪಯೋಗ ಮುಖಾಮೂತಿ ನೋಡಿದ್ರೆ ಅವನ ಮೇಲೆ ಕೇಸ್ ಫಿಟ್ ಮಾಡಬೇಕು ಅವನಿಗೆ. ಅದು ಮಾಡಿದ್ರೆ ಆ ಇಂಟೆನ್ಷನ್ ಹಾಂ, ಒಂದು ವೇಳೆ ಅದಿಲ್ಲದೆ ಡ್ರಾಮಾ ಆಗಿದ್ರಿ ಇದು ಬರೀ ಸುಮ್ಮನೆ ಒಂದು ಡ್ರಾಮಾ. ಏನು ಪೋಸ್ಟ್ ಕೊಡಕ್ಕ ಭಾಳ ಹಿಂದೆ ಈ ಥರ ಪೋಸ್ಟ್ ಕೊಡ್ತಿದ್ರು ಕೆಲವರು. ನಾನು ಭಾಳ ಇಂಪಾರ್ಟೆಂಟು, ನನ್ನ ಹತ್ತಿಯ ಲೆವೆಲಲ್ಲಿ ಇದ್ದೀನಿ ನಾನು ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ, ಬಿಲ್ಡಪ್ ಕೊಡೋಕ್ಕೆ, ಹವಾ ಮೇಂಟೈನ್ ಮಾಡೋಕ್ಕೆ, ಹಿಂದೆ ಮುಂದೆ 16 ಜನನ ಪಿಸ್ತೂಲಲ್ಲಿ ಒಂದೇ ಥರ ಬಟ್ಟೆ ಡ್ರೆಸ್ ಹಾಕಿಸ್ಬಿಟ್ಟು ಕರ್ಕೊಂಡು ಓಡಾಡೋಕ್ಕೆ, 8 ಗಾಡಿ 10 ಗಾಡಿ ಪ್ರೈಮ್ ಮಿನಿಸ್ಟರ್ಗಿಂತ ಹೆಚ್ಚು ಕಾನ್ವಾಯಿನ್ ಇಟ್ಕೊಂಡು ತಿರುಗಾಡೋಕ್ಕೆ, ಈ ಪೋಸ್ ಗಿರಾಕಿಗಳನ್ನೆಲ್ಲ ಭಾಳ ನೋಡ್ಬಿಟ್ಟಿದ್ದೀನಿ ನಾನು. ಈಗಿರೋ ಪೊಲೀಸ್ನವ್ರು ನೋಡಿಲ್ಲ, ಎಲ್ಲ ಕಾಸು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡು ಎಲ್ಲ ಹಾಳಾಗೋಗಿದ್ದಾರೆ ಪೊಲೀಸ್ನವ್ರುಗಳು. ಹಳೆ ಪೊಲೀಸ್ನವ್ರು ಏನಾದ್ರು 4 ಜನ ಕಳಿಸ್ಕೊಡ್ತೀನಿ ಬೇಕಾರೆ. ಹೆಂಗಾಗ್ತಿತ್ತು? 2 ಸರಿ ತಿರುಗಿ ಬಿದ್ದರೆ ಗುಟ್ರಾಕಿ ಓಡೋಗ್ತಾರೆ. ಆ ಥರ ಪೋಸ್ ಕೊಟ್ಟಿದ್ರು ಕೆಲವು ಸರಿ ಹಿಂದೆ ಒಂದು 2-3 ಗಿರಾಕಿಗಳು ಈ ಥರ ಬಿಲ್ಡಪ್ಗೆ. ಆ ಟೈಪ ಚೆಕ್ ಮಾಡಿ. ಸೀರಿಯಸ್ ಆಗಿದ್ರು ಸೀರಿಯಸ್ ಕ್ರಮ ತಗೊಳ್ಳಿ. ಇವತ್ತು ಪ್ರಧಾನಮಂತ್ರಿ ಹೋದರು ಸೌದಿ ಅರೇಬಿಯಾಗೆ. ಗೊತ್ತಿಲ್ಲ, ಈ ಜಮ್ಮು ಕಾಶ್ಮೀರದ್ದು ಅದೇ ಲಿಂಕ್ ಇರಬೇಕು. ಮೊಹಮ್ಮದ್ ಬಿನ್ ಸುಲ್ತಾನ್ MBS ಇಂಡಿಯಾಗೆ ಹೋದ್ಸರಿ ಬಂದಿದ್ದಾಗಲೂ ಇದೇ ಥರ ಒಂದು ಅಟ್ಯಾಕ್ ಮಾಡಿದ್ರು. ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾಗೆ ಇಂಡಿಯಾಗೆಲ್ಲ ಸಂಬಂಧ ಚೆನ್ನಾಗಿರಬೇಕು ಅನ್ನೋದಿಲ್ಲ, ಅಂದರೆ ಜಮ್ಮು ಕಾಶ್ಮೀರ ಸಾಲ್ವ್ ಆಗಿಲ್ಲ, ಅಲ್ಲಿ ಯಾವುದೂ ಸರಿ ಇಲ್ಲ ಎಲ್ಲ ಯಾಮಾರ್ಸೋ ಗಿರಾಕಿ ಇದು ಇರ್ಬೋದು, ನಂಬಕ್ಕೆ ಬರಲ್ಲ ಯಾವ್ಯಾವುದಕ್ಕೆ ಏನೇನು ಲಿಂಕ್ ಆಗುತ್ತೋ. ಅಥವಾ JD ವ್ಯಾನ್ಸ್ ಇಂಡಿಯಾಗೆ ಬಂದಿರೋದು. ಪಾಕಿಸ್ತಾನ ಅಭ್ಯಪರ್ಯ ಆಗ್ಬಿಟ್ಟಿದೆ, ಯಾರು ಕೀಳೋರಿಲ್ಲ ಹೇಳೋರಿಲ್ಲ ಆ ದೇಶನ. ತಂದ್ಕೊಂಡಿರೋದು ಅವರೇ ಆ ಪರಿಸ್ಥಿತಿ. ಸರಿ, ಇವತ್ತು ಹೋದರು ಇದು ಸೌದಿ ಅರೇಬಿಯಾದು ಏರ್ ಸ್ಪೇಸು ವಾಯು ಪ್ರದೇಶವನ್ನು ಎಂಟ್ರಿ ಆದ ತಕ್ಷಣ ಪ್ರೈಮ್ ಮಿನಿಸ್ಟರ್ದು ವಿಮಾನ ಸೌದಿ ಅರೇಬಿಯಾದ 3 ಜೆಟ್ ಫೈಟರ್ಗಳು F-15 F-16 ಜೆಟ್ ಫೈಟರ್ಗಳು ಅವ್ರನ್ನ ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು ಗೌರವದಲ್ಲಿ. ಇಳಿದ ಮೇಲೆ ಅವ್ರಿಗೆ 21 ಗನ್ ಸಲ್ಯೂಟ್ ಕೊಟ್ಟಿದ್ದಾರಂತೆ ಎಲ್ಲಿ ಸೌದಿ ಅರೇಬಿಯಲ್ಲಿ. ಮತ್ತು ಉರಿಯತ್ತೋ ಉರಿಯಲ್ವೋ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರಿಗೆ? ಉರಿಬೇಕಾ ಇಲ್ವಾ? ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಂಗೆ ಆಗತ್ತೆ. ಹಾಂ, ಸರಿ. ಈ ಮಧ್ಯೆ ಆ JD ವ್ಯಾನ್ಸ್ ಕುಟುಂಬ ಎಲ್ಲ ದೇಶ ಎಲ್ಲ ಓಡಾಡಿದ್ದಾರೆ. ಅಲ್ಲಿ ಆ ಪೋರ್ಟು ಈ ಪೋರ್ಟು ಎಲ್ಲ. ಅಮೆರಿಕ ಇನ್ನು ಮುಂದೆ ಪ್ರಧಾನಿ ಮೋದಿಗೆ ಪಾಠ ಮಾಡೋಕ್ಕೆ ಬರಲ್ಲ, ನಾವಿಬ್ಬರು ಜೊತೆಯಾಗಿ ಹೋಗೋಣ, ನಿಮ್ಮ ಬಗ್ಗೆ ಏನು ಅಂತ ನಮಗೂ ಗೊತ್ತಿದೆ, ನಾವಿಬ್ಬರು ಒಟ್ಟಿಗೆ ಹೋದರೆ ಈ ಏರಿಯಾನಲ್ಲೇ ನಾವು ಫುಲ್ ಪವರ್ಫುಲ್ ಅಂತ ಅವ್ರು ಹೇಳಿದ್ದಾರೆ. ಆಯಿತು ಸರ್, ಹಾಗೆ ಮಾಡೋಣ. ಓಕೆ, ಎಸ್. ಇನ್ನು ನ್ಯಾಯಾಂಗ ಸೂಪರ್ ಪಾರ್ಲಿಮೆಂಟ್ ಅಲ್ಲ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ಅವರು ಹೇಳಿದ್ದಾರೆ. ಜನಪ್ರತಿನಿಧಿಯೊಬ್ಬರ ಪ್ರತಿ ಮಾತಿನ ಹಿಂದೆ ಅತ್ಯುನ್ನತ ರಾಷ್ಟ್ರೀಯ ಹಿತಾಸಕ್ತಿ ಇರುತ್ತೆ. ಚುನಾಯಿತ ಪ್ರತಿನಿಧಿಗಳು ಸಂವಿಧಾನ ಹೇಗಿರುತ್ತೆ ಎಂಬುದರ ಅಂತಿಮ ಪಾರ್ಲಿಮೆಂಟ್ ಸುಪ್ರೀಮೋ ಅಗ್ರಿ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಹಾಗೆ ಇರೋದು. ಒಂದೊಂದು ಸರಿ ಕೋರ್ಟ್ಗಳು ದಾಟ್ಬಿಡತ್ವಾ ಅಂತ ಅನ್ಸುತ್ತೆ. ಆದರೆ ಸಂಪೂರ್ಣವಾಗಿ ಬಿಟ್ಟರೆ ನೀವೆಲ್ಲಿ ದಾಟ್ತೀರಿ ಅನ್ನೋದು ನಮ್ಗೆ ಅರಿವಿಲ್ವಾ? ಪೆಂಡಿಂಗಲ್ಲಿ ಇಟ್ಕೊಂಡ್ಬಿಡ್ತೀವಿ ನೀವು. ಹಾಗಾಗಿ ಎಲ್ಲರೂ ಸರಿ ಅಂತಲ್ಲ, ಕೆಲವು ಸರಿ ನ್ಯಾಯಾಲಯಗಳು ದೇ ಥಿಂಕ್ ದೇ ಆರ್ ಬಿಯಾಂಡ್ ಪಬ್ಲಿಕ್ ಒಪಿನಿಯನ್ ಅಂತ ಅನ್ಕೊಂಡ್ಬಿಡ್ತಾರೇನೋ ಅಂತ ಅನ್ನಿಸ್ಬಿಡುತ್ತೆ ಕೆಲವು ಸರಿ. ಎಲ್ಲ ಸರಿನೂ ಅಲ್ಲ. ಹಾಂ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರಕ್ಕೆ ಹೋಗಿದ್ರಂತೆ, ಬಕ್ಸರ್ ಜಿಲ್ಲೆಗೆ. ಯಾವುದೋ ಕಾರ್ಯಕ್ರಮಕ್ಕೆ ಯಾರೂ ಇಲ್ಲವಂತೆ. ಫ್ರಂಟಲ್ಲಿ 16 ಜನ, ಬೇಕಲ್ಲಿ 32 ಜನ, ಚೇರು ಖಾಲಿ. ಇನ್ನೇನು ಮಾಡೋದು, ಪ್ರೋಗ್ರಾಮ್ ಕ್ಯಾನ್ಸಲ್ಡ್ ಅಂದ್ರಂತೆ. ಆಮೇಲೆ ಜಿಲ್ಲಾಧ್ಯಕ್ಷನ ಅಮಾನತ್ ಮಾಡಕ್ಕೆ ಬಿಟ್ರಂತೆ. ಯಾಕೆ ಸಾರ್ ಮಾಡ್ತೀರಿ? ಬಿಹಾರಲ್ಲಿ ನಿಮ್ಮ ಪರಿಸ್ಥಿತಿ ಇನ್ನು ಹೆಂಗಿರ್ಬೇಕು ಹೇಳಿ? ಆ ತೇಜಸ್ವಿ ಯಾದವ್ ಏನೋ 16 ಸೀಟ್ ಕೊಟ್ಟರೆ ಅದನ್ನು ತಗೊಂಡು ಸುಮ್ಮನೆ ನೀವು ಜೋಬಳಿಗೆ ಹಾಕ್ಕೊಂಡು ರಾಮಕೃಷ್ಣ ಪ್ರಸಾದ ಇಷ್ಟೇಪ್ಪ ನಮ್ಗೆ ಅನ್ಕೊಂಡು ಸುಮ್ಮನೆ ಇರ್ಬೇಕಪ್ಪ. ಪ್ರಸಾದ ತಗೊಂಡು ಸುಮ್ಮನೆ ಇರೋದು ಬಿಟ್ಬಿಟ್ಟು ಅವರು ಉದ್ಧರಣೆಯಲ್ಲಿ ಪ್ರಸಾದ ಹಾಕೋವಾಗ ಕಪ್ಪೆ ಕೊಡು ಅಂತಂದರೆ ಯಾರು ಕೊಡ್ತಾರೆ ನಿಮಗೆ? ಕಾಂಗ್ರೆಸ್ ಕತೆ ಅದು. ಬಿಹಾರಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಮ್ಮ ಕತೆ ಅದು. ಎಸ್.
2024 ಸಾಲಿನ ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ಪ್ರಯಾಗ್ರಾಜ್ನ ಶಕ್ತಿ ದುಬೆ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಹರಿಯಾಣದ ಹರ್ಷಿತಾ ಗೋಯಲ್ ಸೆಕೆಂಡ್ ರ್ಯಾಂಕು, ಡೋಂಗ್ರೆ ಅರ್ಚಿತಾ ಪರಾಗ್ ಮೂರನೇ ಸ್ಥಾನದಲ್ಲಿದ್ದಾರೆ. ಇನ್ನು ಟಾಪ್ 50ಯಲ್ಲಿ ಕನ್ನಡದ ಇಬ್ಬರು ಅಭ್ಯರ್ಥಿಗಳು ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯ ಡಾಕ್ಟರ್ ರಂಗಮಂಜು 24 ಹಾಗೂ ಹರಿಹರ ಮೂಲದ ಡಾಕ್ಟರ್ ಸಚಿನ್ 41ನೇ ರ್ಯಾಂಕ್ ಗಳಿಸಿದ್ದಾರೆ. ಯುಪಿಎಸ್ಸಿಯು ಒಟ್ಟು 1009 ಅಭ್ಯರ್ಥಿಗಳನ್ನು ಶಿಫಾರಸು ಮಾಡಿದೆ. ಇದರಲ್ಲಿ ಸಾಮಾನ್ಯ ವರ್ಗದಿಂದ 335, ಇಡಬ್ಲ್ಯೂಎಸ್ ಇಂದ 109, ಒಬಿಸಿಯಿಂದ 318, ಎಸ್ಸಿಯಿಂದ 160 ಮತ್ತು ಎಸ್ಟಿಯಿಂದ 87 ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ. ಮುಖ್ಯ ಪರೀಕ್ಷೆ ಸೆಪ್ಟೆಂಬರ್ 24ರಂದು 2024ರಲ್ಲಿ ನಡೆದಿತ್ತು. ಬಳಿಕ ಸಂದರ್ಶನ ಈಗ 2025ರ ಜನವರಿ 7ರಿಂದ ಏಪ್ರಿಲ್ 17ರವರೆಗೂ ನಡೆದಿತ್ತು. ಆಯ್ತಾ, ಅವರೆಲ್ಲ ಈಗ ಆಫೀಸರ್ಗಳಾಗ್ತಾರೆ. ಕೆಲವರು ನಮ್ಮ ರಾಜ್ಯಕ್ಕೆ ಬರ್ಬೋದು, ಕೆಲವರು ನಮ್ಮ ರಾಜ್ಯಕ್ಕೆ ಬರದೇ ಇರ್ಬೋದು. ನಮ್ಮ ರಾಜ್ಯದಲ್ಲಿ ಎಷ್ಟು ಪರಿಸ್ಥಿತಿ, ಎಷ್ಟು ಇದಿದೆ ವೇಕೆನ್ಸಿ ಅನ್ನೋದು ನನಗೆ ಅರಿವಿಲ್ಲ. ಈಗ ಏನಿಯೋ 24ನೇ ರ್ಯಾಂಕ್ ತೊಗೊಳ್ಳೋದ್ರಿಂದ ಹಿಡಿದು 800ನೇ ರ್ಯಾಂಕ್ ಇರ್ಬೋದು. ಎಲ್ಲ ವ್ಯತ್ಯಾಸಗಳು 3-4 ಮಾರ್ಕ್ಸಲ್ಲಿ ಆಗಿಬಿಟ್ಟಿರುತ್ತೆ ಥರದ್ದು. ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಎಲ್ಲೇ ಕೆಲಸ ಮಾಡಿ ಚೆನ್ನಾಗಿ ಮಾಡಿ, ನಿಮ್ಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಅಷ್ಟಪ್ಪ. ನಾವು ಇನ್ನೇನು ಹೇಳೋಕ್ಕಾಗತ್ತೆ. ಅದ್ರಲ್ಲಿ ಭಾಳ ಮಕ್ಕಳು ವಿಪರೀತವಾದ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸಲ್ಲಿ ಕಷ್ಟದಲ್ಲಿ ಬಂದಿರ್ತೀರಿ. ಸುಮಾರು ಪ್ರಯತ್ನಗಳು ನಿಮ್ಗೆ ಅಧಿಕಾರ ಸಿಕ್ಕಿದಾಗ 1-4 ಜನಕ್ಕೆ ಒಳ್ಳೆಯದಾಗೋದಾದರೆ ಮಾಡಿ, ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಪುರೋಹಿತರು ಹಾಗೂ ಬ್ರಾಹ್ಮಣ ಸಮುದಾಯದ ಪ್ರತಿಭಟನೆ ಆಯಿತು. ಶಾಂತಿಯುತ ಪಾದಯಾತ್ರೆಗೂ ಮುಂದಾದರು. ಆದರೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದ್ರು, ನಂತರ ಬಿಟ್ಟು ಕಳಿಸಿದ್ರು. ಇನ್ನು ಮತ್ತೊಂದು ಕಡೆ ಫುಲೆ ಸಿನಿಮಾ ಬೆಂಬಲವಾಗಿ ಬ್ರಾಹ್ಮಣ ಸಮುದಾಯ ನಿಂದಿಸಿದ ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ಕೊನೆಗೂ ಕ್ಷಮೆ ಯಾಚಿಸಿದ್ದಾರೆ. ಛತ್ತೀಸ್ಗಢದ ರಾಯಪುರದಲ್ಲಿ ಅನುರಾಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ಪಡೆದಿರುವ ನಟ ದರ್ಶನ್ ಎಲ್ಲರದ್ದು ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿ ಹೋಗಿದೆಯಲ್ಲ ಸುಪ್ರೀಂ ಕೋರ್ಟ್ಗೆ. ಇವತ್ತು ದರ್ಶನ್ ಪರ ಯಾರು ಅಭಿಷೇಕ್ ಮನು ಸಿಂಘ್ವಿ ಅಂತೆ, ಸರ್ಕಾರದ ಪರ ಸಿದ್ಧಾರ್ಥ್ ಲೂಥ್ರಾ, ಇವರೆಲ್ಲ ಫುಲ್ ವಾದ ಮಾಡಿದ್ದಾರೆ. ಹೆಂಗಾಯಿತು, ಏನೇನಾಯಿತು ಅಂತ ಎಲ್ಲ. ಆಮೇಲೆ ಕೋರ್ಟ್ ಎಲ್ಲ ಕೇಳಿಬಿಟ್ಟು ದರ್ಶನ್ ಬಂಧನ ಕಾನೂನು ಬಾಹಿರ ಅಂದ್ಬಿಟ್ರಂತೆ. ಹೌದಾ, ಓಕೆ, ಹಾಗೆ ಆಗಲಿ. ಕೋರ್ಟಿಗೆ ಮೇ 14ಕ್ಕೆ ವಿಚಾರಣೆನ ಮುಂದಕ್ಕೆ ಹಾಕಿದೆ. ಒಂದು ದೇಶ ಒಂದು ಚುನಾವಣೆ ಜಾರಿ ವೇಗ ಸಿಗ್ತಾ ಇದೆ. ಜಂಟಿ ಸಂಸದೀಯ ಸಮಿತಿ ಇವತ್ತು ಮಹತ್ವದ ಸಭೆ ನಡೆಸಿತು. 4 ಕಾನೂನು ತಜ್ಞರ ಜೊತೆ ಸಾಧಕ ಬಾಧಕಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ ಮಾತನಾಡಿ ದೇಶದ ಆರ್ಥಿಕತೆಗೆ ಲಾಭವಾಗಲಿದೆ ಅಂತ ತಿಳಿಸಿದರು. ಈ ಯೋಗ ಗುರು ಬಾಬಾ ರಾಮದೇವ್ ಅವರು ಶರಬತ್ ಜಿಹಾದ್ ಅಂತ ಹೇಳಿದರು. ಅದಕ್ಕೆ ಡೆಲ್ಲಿ ಹೈಕೋರ್ಟ್ ಏನ್ರಿ ಇವೆಲ್ಲ ಅಂತೆಲ್ಲ ಅಂದ್ಬಿಟ್ಟಿದೆ. ಅದಕ್ಕೆ ಅವರು ಆಯಿತು, ಅದ್ರ ಸಂಬಂಧಪಟ್ಟಿದ್ದ ಅಡ್ವರ್ಟೈಸಿಂಗ್ ಎಲ್ಲ ಕಿತಾಕಿ ಅದನ್ನು ಅಂತಂದಿದ್ದಾರೆ. ಅವ್ರು ಆಯ್ತಪ್ಪ ಕಿತಾಕ್ತೀವಿ ಬಿಡಿ ಅಂದಿದ್ದಾರೆ. ಅವ್ರೇನು ಹೇಳಿದ್ದಾರೆ ರಾಮದೇವ್, ಈ ಶರಬತ್ ಯಾವ್ಯಾವುದೋ ಶರಬತ್ತೆಲ್ಲ ಮಾಡ್ಬಿಟ್ರಲ್ಲಿ ಮಸೀದಿ ಕಟ್ತಾರೆ, ಮದ್ರಾಸ ಕಟ್ತಾರೆ. ನಮ್ಮ ಶರಬತ್ ತಗೊಳ್ರಿ, ಕುಡೀರಿ, ನಾವು ಅದರಿಂದ ಪತಂಜಲಿ ಆಶ್ರಮ ಕಟ್ತೀವಿ, ದೇವಸ್ಥಾನ ಕಟ್ತೀವಿ, ಸ್ಕೂಲ್ ಕಟ್ತೀವಿ ಅಂತ ಹೇಳಿದ್ರು. ಓಕೆ, ಇದರೊಂದಿಗೆ